ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ವಿದ್ಯಾಧರ. ಇದು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಸೂರ್ನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಗುಲಾಬಿ ತೋಟ. ಈ ಪ್ಲಾಟು ನಾಟಿ ಮಾಡಿದಾಗಲಿಂದ ನಿಮಗೆ 3-4 ತಿಂಗಳು ತುಂಬ ಚೆನ್ನಾಗಿ ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಸೊ 4 ತಿಂಗಳಾದಮೇಲೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಫಂಗಸ್ಸು, ರೋಗ, ಚಿಗುರು, ಈ ಕೆಂಪು ಚಿಗುರು ಇರ್ದಲೇ ಇರ್ತಕ್ಕಂಥ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ಈ ನಮ್ಮ ರೈತರು ಬರೀ ಬಯೋ ಫರ್ಟಿಲೈಸರನ್ನು ಕೊಡ್ತಾಯಿದ್ರು. ಯಾವುದೇ ರೀತಿ ನ್ಯೂಟ್ರಿಯೆಂಟ್ ಆಗಲಿ, ಮೈಕ್ರೋ ನ್ಯೂಟ್ರಿಯೆಂಟ್ ಆಗಲಿ, CMS ಆಗಲಿ ಏನೂ ಸಹ ಕೊಡ್ತಾ ಇರಲಿಲ್ಲ. ಸೊ ಈ ಥರ ಆಗಿತ್ತು. ಸೊ ಈಗ ಎಲ್ಲ ಕೆಂಪು ಚಿಗುರು ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗಿದೆ, ರೆಡಿ ಮಾಡಿಕೊಟ್ಟಿದ್ದೀರಿ. ಬಯೋ ಫರ್ಟಿಲೈಸರ್ ನಮಗೆ ಕೃಷಿಯಲ್ಲಿ ಒಂದು ಭಾಗ ಅಷ್ಟೇ, ಆದರೆ ಮೇಲಿಂದ ನೀವು ನ್ಯೂಟ್ರಿಯೆಂಟ್ ಕೊಡಬೇಕು. ಇಲ್ಲ ಸರ್, ನಾನು ಬಯೋ ಫರ್ಟಿಲೈಸರ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಬಂತು ಅಂದರೆ ನೀವು ಮುಂಚೆ ಗೊಬ್ಬರ ಹಾಕಿರ್ತೀರಿ, ಅದು ಏನಾಗ್ತದೆ ಅಂದರೆ ಫುಲ್ ಗೊಬ್ಬರ ತಗೊಂಡಿರಲ್ಲ, ಮಣ್ಣಲ್ಲಿ ಹಾಗೆ ಉಳ್ಕೊಂಡಿರ್ತದೆ. ಸೊ ಇದನ್ನು ಹಾಕೋದ್ರಿಂದ ಏನಾಗ್ತದೆ, NPK ಫಿಕ್ಸೇಷನ್ ಆಗೋದ್ರಿಂದ, ಸೊ ಇರೋಂಥ ಗೊಬ್ಬರ ಅವೈಲಬಲ್ ಫಾರ್ಮಿಗೆ ತಗೊಂಡೋಗೋದ್ರಿಂದ ಗಿಡಕ್ಕೆ ತುಂಬ ವೇಗವಾಗಿ ಅವೈಲಬಲ್ ಫಾರ್ಮಿಗೆ ತಗೊಂಡೋಗಿ ಚೆನ್ನಾಗಿ ತಲುಪಿಸ್ತದೆ. ಸೊ ಹಂಗಾಗಿ ಚೆನ್ನಾಗಿ ರಿಸಲ್ಟ್ ಬಂದಿರ್ತದೆ. ಬಟ್ ಬಯೋ ಫರ್ಟಿಲೈಸರ್ ಈಸ್ ವೆರಿ ಗುಡ್, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಸೊ ಅದೇ ಫೈನಲ್ಲ, ಹೌದಾ? ಇಲ್ಲ, ಅದು ಫೈನಲ್ ಅಲ್ಲ. ಅದಕ್ಕೆ ಏನು ಬೇಕು, ರಾ ಮೆಟೀರಿಯಲ್ ಏನು ಬೇಕು, ಈಗ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಈ ರೀತಿ ಎಲ್ಲ ರೀತಿ ನೀವು ರಾ ಮೆಟೀರಿಯಲ್ ಕೊಟ್ಟಾಗ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಮೇಲಿಂದ ನೀವು ನ್ಯೂಟ್ರಿಯೆಂಟ್ ಸಹ ಮೇಂಟೈನ್ ಮಾಡಲೇಬೇಕಾಗ್ತದೆ. ನನ್ನ ಒಂದು ಮನವಿ, ಬರೀ ಬಯೋ ಫರ್ಟಿಲೈಸರ್ ಒಂದು ಹಾಕ್ಬಿಟ್ಟು ಕಂಪ್ನಿಯವ್ರ ಮೇಲೆ ದೂರ ಹೇಳ್ಬೇಡ್ರಿ. ಸೊ ಮೇಲಿಂದನೂ ಸಹ ನೀವು ನ್ಯೂಟ್ರಿಯೆಂಟ್ ಕೊಡಲೇಬೇಕಾಗ್ತದೆ. ಅದು ಬರೀ ಮಣ್ಣಿನ ಆರೋಗ್ಯಕ್ಕೆ ಮತ್ತು ಬೇರುಗಳ ಬೆಳವಣಿಗೆಗೆ ಮತ್ತು ಎರೆಹುಳುಗಳು ಉತ್ಪಾದನೆ ಆಗ್ತಕ್ಕಂಥ ಒಂದು ಮೀಡಿಯಾ ಅಷ್ಟೇ. ಬಟ್ ಮೇಲಿಂದ ನೀವು ನ್ಯೂಟ್ರಿಯೆಂಟು ಅಟ್ಲೀಸ್ಟ್ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ಅಂದರೆ ಖಂಡಿತ ಅದು ಕೆಲಸ ಮಾಡಲ್ಲ. ಯಾವಾಗ ಮಣ್ಣಿನಲ್ಲಿ ಗೊಬ್ಬರದ ಅಂಶ ಕಡಿಮೆ ಆಗ್ತದೆ, ನಿಮಗೆ ಚಿಗುರಾಗಲಿ, ಈಲ್ಡ್ ಆಗಲಿ ಯಾವುದೇ ಕಾರಣಕ್ಕೂ ಬರಲ್ಲ ಅದರಲ್ಲಿ. ಸೊ ಹಾಗಾಗಿ ನಾವು ಮೇಲಿಂದ ನ್ಯೂಟ್ರಿಯೆಂಟ್ ಕೊಡ್ಕೋಬೇಕಾಗ್ತದೆ. ಇಲ್ಲಿ ನ್ಯೂಟ್ರಿಯೆಂಟ್ ನಾವು ಕೊಡಲಿಲ್ಲ ಅಂದರೆ ಏನು ಸಮಸ್ಯೆ ಏನಾಗ್ತದೆ ಅಂತಂದರೆ, ನಿಮಗೆ ಮೇಲ್ಗಡೆ ಚಿಗುರೆಲ್ಲ ಕುಲ್ಟು ಬರ್ತದೆ, ವೈಟ್ ಚಿಗುರು ಬರ್ತದೆ ಇದರಲ್ಲಿ. ಸೊ ಇಲ್ಲೇನಾಗ್ತದೆ ಅಂದರೆ, ರೈತರು ಚಿಗುರಿಗೆ ಔಷಧಿ ಹೊಡಿತಾ ಇರೋದು ಸುಮ್ಮನೆ, ಅದೇನಾಗ್ತದೆ ಬರೀ ಕುಲ್ಟು ಬೀಳ್ತಾ ಇರೋದು, ಫಂಗಿಸೈಡ್ ಹೊಡಿತಾ ಇರೋದು. ಈ ಕುಲ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ಕುಲ್ಟುಕ್ಕೆ ಅದು ಇದು ಸ್ಪ್ರೇ ಮಾಡಿ ಹೊಡಿತಾ ಇರೋದು, ಬರೀ ಬರೋಂಥ ಚಿಗುರೆಲ್ಲ ಸುಟ್ಟೋಗ್ತದೆ. ರೈತರಲ್ಲಿ ಒಂದು ಮನವಿ, ಇದನ್ನು ನೆನಪಿಡಿ. ಯಾವಾಗ ನಿಮಗೆ ಥ್ರಿಪ್ಸು, ಮೈಟ್ಸು, ರೆಡ್ ಬಗ್ಸು ಇವೆಲ್ಲ ಯಾವಾಗ ನಿಮಗೆ ಜಾಸ್ತಿ ಆಗ್ತದೆ ಗಿಡದಲ್ಲಿ, ಯಾವುದೇ ಕಾರಣಕ್ಕೂ ಚಿಗುರು ಔಷಧಿ ಆಗಲಿ, ಯಾವುದೇ ರೀತಿ 19 NPK ಮೈಕ್ರೋ ನ್ಯೂಟ್ರಿಯೆಂಟ್ ಏನು ಹೊಡಿಬೇಡ್ರಿ. ಫಸ್ಟು ನೀವು ಕಂಟ್ರೋಲ್ ಮಾಡಬೇಕಾಗಿರೋದು ಥ್ರಿಪ್ಸು, ಮೈಟ್ಸು. ಇದನ್ನು ಕಂಟ್ರೋಲ್ ಮಾಡಿ ಆಮೇಲೆ ಚಿಗುರಿಗೆ ನೀವು ಬುಡಕ್ಕಾರ ಕೊಡಿ, ಮೇಲಿಂದ ಸ್ಪ್ರೇನಾರು ಕೊಡಿ, ಮೂಮೆಂಟ್ ಆಗ್ತದೆ. ದಯವಿಟ್ಟು ನಾನು ಕೇಳೋದು, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಇದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದಂಥ ಸಂಖ್ಯೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತದೆ. ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.